ಈಗ ನೋಡ್ರಿ ಎಟ್ ಎ ಟೈಮ್ ನಾನು ಇಲ್ಲಿ ಒಂದು ಕಡೆ ಇದಕ್ಕೆ ಇಟ್ಟೇನೆ, ಒಂದು ಕಡೆ ಇದಕ್ಕೆ ಇಟ್ಟೇನೆ, ಎರಡಕ್ಕೆ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು. ತಪ್ಪಲ ಪಲ್ಯ ಏನೆಷ್ಟು ಬೇಕಾಗಿಲ್ಲ, ಸ್ವಲ್ಪ ಹೀರೆಕಾಯಿ ಜಾಸ್ತಿ ಇದ್ರೆ ಚಲೋ ಆಗ್ತೈತಿ. ಫಸ್ಟಿಗೆ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ ಎರಡಕ್ಕೂ. ಆಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಉಳ್ಳಾಗಡ್ಡಿ ಹಾಕಾಕ್ತೇನೆ ಹೀರೆಕಾಯಿಗೆ. ಸ್ವಲ್ಪ ಸ್ವಲ್ಪ ತಪ್ಪಲ ಪಲ್ಯ, ಅದಕ್ಕೇನು ಭಾಳ ಬೇಕಾಗಿಲ್ಲ. ಉಳ್ಳಾಗಡ್ಡಿ ಹಾಕಿದ್ರು ಓಕೆ, ಇದು ಹಾಕಿದ್ರು ಓಕೆ. ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಆಮೇಲೆ ಇದಕ್ಕೆ ಕರಿಬೇವು ಹಾಕಾಕ್ತೀನಿ. ಹೀರೆಕಾಯಿಗೆ ಟೊಮ್ಯಾಟೊ ಹಾಕಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕಾಕ್ತೀನಿ. ಆಮೇಲೆ ಈ ತಪ್ಪಲ ಪಲ್ಯ ಎಲ್ಲ ನೀರು ತೊಯಿಸ್ಕೊಂಡೇ ಅದ್ರ ಮಣ್ಣಿಗೆ ಇರ್ತೈತೆ. ಇವು ಹೀರೆಕಾಯಿ ಆಲ್ಮೋಸ್ಟ್ ಇವೆಲ್ಲ ಬೆಂದವಲ್ಲ. ಸೊ ಈಗ ಹೀರೆಕಾಯಿ ಹಾಕಿ ಇದು ಮಾಡ್ತೇನೆ. ಸ್ವಲ್ಪ ಹೀರೆಕಾಯಿ ಟೈಮ್ ಆಗ್ತೈತಿ. ಸೊ ಅಲ್ಲಿವರೆಗೂ ನಮ್ಮ ಸ್ವಲ್ಪ ಸಲಾಡ್ ಮಾಡ್ತೇನೆ, ವೆಜಿಟೇಬಲ್ ಸಲಾಡ್ ಮಾಡ್ತೇನೆ. ಇದಕ್ಕೆ ಒಂದು ಸ್ವಲ್ಪ ಲಘು ಹಾಕ್ಬೇಕಂದ್ರೆ ಉಪ್ಪು ಹಾಕ್ಬೇಕು. ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅರಿಶಿಣ ಪುಡಿ. ಇಲ್ಲಿ ಲಘು ಹಾಕ್ತೈತಿ, ಇದನ್ನು ಲಘು ಲಘು ಕಟಾಡಿಸ್ಬೇಕು. ಆಮೇಲೆ ಇದು ನಮ್ಮ ಕಡೆಗತೆ ಜಾಸ್ತಿ ಇದಾಗಂಗಿಲ್ಲ, ನೀರು ಬಿಡಂಗಿಲ್ಲ. ಸ್ವಲ್ಪ ಟೈಮ್ ತೊಗೋತೈತಿ. ಚಲೋ ತಂಗಿ ಬೇಯಿಸೋ ಸಲುವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀರೆಕಾಯಿ ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ರೂ ಚಲೋ ಇರ್ತೈತಿ. ಬಟ್ ನಾವು ಮೊನ್ನೆ ಮಟನ್ ಮಸಾಲ, ಎಗ್ ಮಸಾಲ ಅವೆಲ್ಲ ತಿಂದೇವಲ್ಲ. ಸೊ ನಾನು ಸ್ವಲ್ಪ ಮಸಾಲ ಬೇಸರ ಆಗೈತೆ ಅಂತ ಪ್ಲೇನಾಗಿ ಮಾಡತ್ತೀನಿ. ಸ್ವಲ್ಪ ಶೇಂಗಾ ಪುಡಿ ಹಾಕ್ತೇನೆ. ಸ್ವಲ್ಪ ಪಲ್ಯ ಕೊತ್ತಂಬರಿಗೆ, ಸ್ವಲ್ಪ ಸಲಾಡಕ್ಕೆ, ಸ್ವಲ್ಪ ಪುದೀನ ಸಲಾಡ್ಗೆ ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟ್ ಐತಿ, ಆಮೇಲೆ ಒಂದು ಹಾಫ್ ಬೀಟ್ರೂಟ್ ಐತಿ ದೊಡ್ಡದು. ಇದಿಷ್ಟು ಸಲಾಡ್ ಮಾಡ್ಕೊತೇನೆ. ಇದು ಪಲ್ಯ ಆಯ್ತು, ಆಫ್ ಮಾಡೇನೆ. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೇನೆ. ಶೇಂಗಾ ಪುಡಿ ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಗ್ರೇವಿ ಗತೆ ಆಗ್ತೈತಿ. ಕೆಲವೊಬ್ರು ಪುಟಾಣಿನೂ ಹಾಕ್ತಾರೆ, ಕೊಬ್ಬರಿ ಪುಡಿನೂ ಹಾಕ್ತಾರೆ, ಯಾವುದಾದ್ರೂ ಹಾಕ್ಬೋದು, ಚಲೋ ಆಗ್ತೈತಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಇಟ್ಟು ಕುದಿಸ್ತೀನಿ. ಪಲ್ಯ ರೆಡಿ ಆಗ್ತೈತಿ. ಈ ಸ್ವಲ್ಪ ಅನ್ನದೊಳಗೂ ತಿನ್ಬೇಕಂದ್ರೆ ಜಾಸ್ತಿ ನೀರು ಹಾಕ್ಬೋದು. ಆಮೇಲೆ ಇದಿಷ್ಟು ಸಲಾಡ್ಗೆ ಹೆಚ್ಚಿಟ್ಟೇನಿ. ಕ್ಯಾರೆಟ್ ನನ್ನ ದೊಡ್ಡ ಮಗಳು ಅದು ಒಂದದು ಇರ್ತೈತಿ, ಅದಕ್ಕೆ ಇಟ್ಟೇನಿ. ಇದು ಬೀಟ್ರೂಟ್ ನಾವು 3 ಮಂದಿಗೂ. ಇದೆಲ್ಲ ಸ್ವಲ್ಪ ಇನ್ನೂ ಇದೊಂದು ಹೆರ್ಸ್ಬೇಕು. ಲೆಮನ್ ಸ್ವಲ್ಪ ಹಿಂಡಿ, ಪೆಪ್ಪರು ಇದು ಹಾಕಿ ಪ್ಯಾಕ್ ಮಾಡ್ತೇನೆ. ಬೀಟ್ರೂಟು ಇವೆಲ್ಲ ಇದು ಮಾಡಿದ್ದೈತಿ. ಇದೊಂದು ಸ್ವಲ್ಪ ನನ್ನ ಮಗಳಿಗೆ ಸಪ್ರೇಟ್ ತೆಗೆದಿಟ್ಟೇನೆ. ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಸ್ವಲ್ಪ ಪೆಪ್ಪರ್ ಹಾಕ್ತೇನೆ. ಇವೆಲ್ಲ ನಾವು ಮನೆ ಒಳಗೆ ಮಾಡಿದ್ದಿದ್ದು ಪೆಪ್ಪರ. ಆಮೇಲೆ ಸ್ವಲ್ಪ ಲೆಮನ್, ಒಂದು 1/4 ಅಷ್ಟು ಗಿರ್ದ. ಇದು ಹುಳಿ ಹುಳಿ ಉಪ್ಪು ಖಾರ ಖಾರ ಒಂಥರ ಚಾಟ್ ಮಸಾಲ ಗತೆ ಇರ್ತೈತಿ. ಇದೆಲ್ಲ ಹಾಕ್ಕೊಂಡು ತಿಂದ್ರೆ ತಿನ್ಬೇಕು ಅನ್ನಿಸ್ತೈತಿ. ಸಲಾಡ್ ಬರೀ ಹಂಗೆ ಒಣ ತಿಂದರೆ ಒಂಥರ ಒಗರು ಇರ್ತೈತಿ. ಸೊ ಇಷ್ಟು ಮಾಡಿ, ಬೇಕಿದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕೋಬೋದು. ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಹಾಲು ಒಂದು ಬಂದವು, ಹಾಲು ಕಾಯಕ್ಕಿಟ್ಟೀನಿ. ಈ ಸಲಾಡೆಲ್ಲ ಪ್ಯಾಕ್ ಮಾಡೀನಿ. ಪಲ್ಯ ಆಗೈತಿ. ಆಮೇಲೆ ಇನ್ನು ಜಸ್ಟ್ ಚಪಾತಿ ಅಷ್ಟೇ ಮಾಡಬೇಕು. ಚಪಾತಿಗೆ ನಾನು ಒಳಗೆ ತುಪ್ಪ ಹಚ್ತೇನೆ, ಮ್ಯಾಲೆ ಎಣ್ಣೆ ಹಚ್ತೇನೆ. ನನಗೂ ಇದೇ ಟೈಮ್ ಒಳಗೆ ಏನದು ಬನಾನ ತಿನ್ಕೋತಾನೆ ಮಾಡಿಬಿಡ್ತೇನೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಮಿಚ್ಕೋಬೇಕು ಅಂದರೆ ಚಲೋ ಇದಾಗ್ತೈತಿ. ಲಘು ಚಪಾತಿ ಒಂದು 6 ಮಾಡಿ ಪಟಪ್ಪ ಇವ್ರಿಗೆ ಬಾಕ್ಸ್ ಹಾಕಿ ನಾನು ಹಚ್ಕೋಬೇಕು.